ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾದಂಥ ಟಿ.ಡಿ. ಶ್ರೀನಿವಾಸ್ ಅವರು 100% ಗೆಲ್ತಾರೆ. ಈ ಬಾರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಇದುವರೆಗೂ ಕಾಂಗ್ರೆಸ್ ಯಾವತ್ತೂ ಗೆದ್ದಿಲ್ಲ. ಈ ಬಾರಿ ಖಾತೆ ಓಪನ್ ಮಾಡೇ ಮಾಡ್ತಾರೆ. ಯಾಕೆ ಅಂದರೆ ಇವಾಗ ಸ್ಟೇಟ್ ಗೌರ್ಮೆಂಟ್ ಕೊಡ್ತಕ್ಕಂಥ ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂಥ ಸವಲತ್ತು ಇರ್ಬೋದು, ಮತ್ತು ಈ ಜನಪ್ರಿಯತೆ ಇರ್ಬೋದು, ಮತ್ತು ಎಲ್ಲ ರೀತಿಯಲ್ಲಿ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಸಹಕಾರ ಸಚಿವರು ಇರ್ಬೋದು, ಮಾನ್ಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅವರ ಆಶೀರ್ವಾದದಿಂದ ಈ ಕ್ಯಾಂಡಿಡೇಟ್ ಗೆದ್ದೇ ಗೆಲ್ಲುತ್ತಾರೆ ಅಂತ ಹೇಳೋದಕ್ಕೆ ಇಷ್ಟ. ಅದನ್ನು ನಾವೇನು ಹೇಳೋಕ್ಕಾಗಲ್ಲ. ಅವ್ರು ಹೇಳ್ತಾರೆ, ನಾವು ಕಂಡಂಗೆ ನನಗೆ ಗೊತ್ತಿದ್ದಂಗೆ 2004ರಲ್ಲಿ ಇದೇ ಥರ ಎಕ್ಸಿಟ್ ಪೋಲ್ ಬಂದಿತ್ತು. ಅವತ್ತು ಎಲ್ಲರೂ ಹೇಳ್ತಾ ಇದ್ರು, ಪ್ರತಿಯೊಬ್ಬರು ಹೇಳೋರು ಅಟಲ್ ಬಿಹಾರಿ ವಾಜಪೇಯಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ. ಅವತ್ತು ನೋಡಿದ್ರೆ ಅವತ್ತು ಎಲ್ಲ ಉಲ್ಟಾ ಆಯಿತು. ನಾನು ಅಂದ್ಕೊಂಡಿದ್ದು ನನಗೆ ಗೊತ್ತಿದ್ದ ಮಟ್ಟಿಗೆ ಇದು 100% ಕಾಂಗ್ರೆಸ್ ಗೌರ್ಮೆಂಟೇ ಬರುತ್ತೆ, ಮತ್ತೆ ಸೆಂಟ್ರಲಲ್ಲಿ ನಾವು ಅಧಿಕಾರ ಪಡ್ತೀವಿ ಅಂತ ಹೇಳೋದು ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ಹೇಳ್ತೀನಿ, ಇದರಲ್ಲಿ ಏನಾದರೂ BJP ಬಂದಿದೆ ಅಂದರೆ 100% ಮಿಷಿನ್ ಇದರಲ್ಲಿ ಲೋಪ ಇದ್ದೇ ಇದೆ ಅಂತ ನಾನಂತ ಹೇಳೋದು ಇಷ್ಟಪಡ್ತೀನಿ. ಕಾಂಗ್ರೆಸ್ ಮುಖಂಡ ಅವರು ಹೇಳಲೇಬೇಕಲ್ವ, ಅದು ಅವ್ರವ್ರು ಸಮರ್ಥಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ನಿಜ ಆಗಿದೆ ಅಂತ ಹೇಳಿದ್ರೆ ಅವ್ರ ಪೋಲನ್ನು ಒಪ್ಕೊಂಡಾಗ ಅದಕ್ಕೋಸ್ಕರ ಅವರು ಅಂತ ಹೇಳೇ ಇರ್ತಾರೆ. ಆದರೆ ವಾಸ್ತವಾಂಶ ಏನಿದೆ, ಜನರ ಒಂದು ಅಭಿಪ್ರಾಯ ಏನಿದೆ, ಕೆಳಗಡೆ ಹಂತದಲ್ಲಿ ಹೋಗಿ ಅವರು ಎಕ್ಸಿಟ್ ಪೋಲನ್ನು ಅವರು ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಇವತ್ತು ಎಕ್ಸಿಟ್ ಪೋಲನ್ನು ಅವರು ರಿಸಲ್ಟ್ಗಳನ್ನು ಹೇಳಿದ್ದಾರೆ. ಪ್ರತಿಯೊಂದು ಕ್ಷೇತ್ರವಾರು ಅವರು ಅನಲೈಸ್ ಮಾಡಿ ಹೇಳಿದ್ದಾರೆ. ಅದರಿಂದ ಏನು ಕಾಂಗ್ರೆಸ್ ಮುಖಂಡರು ಹೇಳ್ತಾರೆ ಇದು ಎಕ್ಸಿಟ್ ಪೋಲ್ನ ನಂಬಕ್ಕಾಗಲ್ಲ ಅಂತಕ್ಕಂಥದ್ದು ಅದು ಹುಸಿ ಆಗ್ತದೆ. ಮುಂದಿನ ನಾಳೆ ಇನ್ನು 24 ಗಂಟೆ ಇದೆ. ಇಷ್ಟೊತ್ತಿಗೆ ಬಹುಶಃ ನಾಳೆ ಇಷ್ಟೊತ್ತಿಗೆ ಗೊತ್ತಾಗ್ತದೆ, ಎಲ್ಲರ ಭವಿಷ್ಯ ಗೊತ್ತಾಗ್ತದೆ. ಅದರಲ್ಲಿ ಕಾಂಗ್ರೆಸ್ಸು ಯಾವ ರೀತಿ ಧೂಳಿಪಟ ಆಗ್ತಕ್ಕಂಥದ್ದು ಎಲ್ಲರೂ ಗೊತ್ತಾಗ್ತದೆ. ಜನರ ಸಾಮಾನ್ಯರು ಈಗಾಗಲೇ ತೀರ್ಮಾನ ಮಾಡಿದರೆ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ಮತದಾರರು ಮಾಡಿ ಮತದಾರ ಪೆಟ್ಟಿಗೆಯಲ್ಲಿ ಅವರು ತೀರ್ಮಾನವನ್ನು ಕೊಟ್ಟಿದ್ದಾರೆ. ಅದನ್ನು ನಾವು 24 ಗಂಟೆ ಕಾಯ್ದು ನೋಡಿದ್ರೆ ನಮಗೆಲ್ಲರಿಗೂ ಗೊತ್ತಾಗ್ತದೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬರುತ್ತೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಮತ್ತು ಇದರಲ್ಲಿ ಯಾವುದೇ ಸಂಶಯ ಬೇಕಾಗಿದೆ. ಕಾಂಗ್ರೆಸ್ನವ್ರು ಏನಾದರೂ ಹೇಳ್ಕೋಬೋದು, ಅದು ಅವರ ಒಂದು ಬೇಳೆ ಬೇಯಿಸ್ಕೊಳ್ಳಿಕ್ಕಷ್ಟೇ ಹೇಳ್ತಾ ಇದ್ದಾರೆ ವಿನ ಅದು ಸತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಸರ್, ಮತ್ತೆ ಗ್ಯಾರಂಟಿಯ ಮೇಲೆ ಅವರ ಒಂದು ಭವಿಷ್ಯವನ್ನು ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ 10 ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ದೇಶದಲ್ಲಿ ಅಂತಕ್ಕಂಥದ್ದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಿದೆ. ಏನೇನು ಅಭಿವೃದ್ಧಿ ಕೆಲಸಗಳು ಎಲ್ಲೆಲ್ಲಿ ಆಗಿದ್ದಾವೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಏನು ಮಾಡಿದ್ದಾರೆ ಪ್ರಧಾನಮಂತ್ರಿಗಳು ಗೊತ್ತಿದೆ. ಅದರಿಂದನೇ ಅವರು ಜನಸಾಮಾನ್ಯರು ಎಲ್ಲರೂ ಕೂಡ ಮತದಾರರು ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು, ಮೋದಿಯವರೇ ಪ್ರಧಾನಿ ಆಗಬೇಕು ಅಂತಕ್ಕಂಥ ಒಂದು ತೀರ್ಮಾನವನ್ನು ಮಾಡಿ ಅವರು ಮತದಾನವನ್ನು ಮಾಡಿದ್ದಾರೆ. ಆದ್ದರಿಂದ ಏನು ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ನಾವು ಖಂಡಿತವಾಗಲೂ ನಾವು ಒಪ್ಪಕ್ಕೆ ಸಾಧ್ಯನೇ ಇಲ್ಲ. ಯಾವುದೇ ಸಂಶಯ